ವೈಭವ್ ಸೂರ್ಯವಂಶಿ ಒಬ್ಬ ಭಯಂಕರ ಆಟಗಾರನ ವೃತ್ತಿ ಜೀವನವನ್ನೇ ಹಾಳು ಮಾಡುತ್ತಿರುವುದು ಯಾಕೆ? ವಿಶ್ವಕಪ್ ಆಡಲು ಈ ಆಟಗಾರ IPL ಫ್ರಾಂಚೈಸಿಯನ್ನೇ ಬಿಡಲು ಸಿದ್ಧನಾಗಿದ್ದಾನೆ. ಹೌದು ಪ್ರಿಯ ವೀಕ್ಷಕರೇ, ಇದು ಸ್ವಲ್ಪ ವಿಚಿತ್ರ ಪ್ರಶ್ನೆಯಂತೆ ಕಾಣಬಹುದು. ಆದರೆ ವೈಭವ್ ಸೂರ್ಯವಂಶಿ ರಾಜಸ್ಥಾನ್ ರಾಯಲ್ಸ್ ಪರ IPLನಲ್ಲಿ ತೋರಿಸಿದ ಪ್ರದರ್ಶನ ನಂತರದ ಇಂತಹ ಚರ್ಚೆಗಳು ಜೋರಾಗಿವೆ. ಅವರ ಅದ್ಭುತ ಬ್ಯಾಟಿಂಗ್ಗೆ ಎಲ್ಲೆಡೆ ಪ್ರಶಂಸೆ ವ್ಯಕ್ತವಾಗುತ್ತಿದೆ. ಸಂಪೂರ್ಣ IPL ಅವಧಿಯಲ್ಲೇ ವೈಭವ್ ಸೂರ್ಯವಂಶಿಯವರ ಹೆಸರೇ ಹೆಚ್ಚು ಕೇಳಿಬರುತ್ತಿತ್ತು. ನಾಕೌಟ್ ಹಂತದಲ್ಲಿಯೂ ಅವರದೇ ಪ್ರಮುಖ ಚರ್ಚೆಯ ವಿಷಯವಾಗಿದ್ದು, ಈಗ ಆಟಗಾರರ ಟ್ರೇಡಿಂಗ್ ಬಗ್ಗೆ ಸುದ್ದಿಗಳು ಹರಿದಾಡುತ್ತಿರುವ ಸಂದರ್ಭದಲ್ಲಿ ಯಶಸ್ವಿ ಜೈಸ್ವಾಲ್ ತಮ್ಮ ವೃತ್ತಿ ಜೀವನಕ್ಕೆ ಹೊಸ ದಿಕ್ಕು ಮತ್ತು ಹೊಸ ಗುರುತನ್ನು ನೀಡಲು ಬಯಸುತ್ತಿದ್ದಾರೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಕೆಲವು ವರದಿಗಳ ಪ್ರಕಾರ ಅವರು ರಾಜಸ್ಥಾನ್ ರಾಯಲ್ಸ್ ತೊರೆದು ಮತ್ತೊಂದು ತಂಡಕ್ಕೆ ಸೇರುವ ಆಸಕ್ತಿ ಹೊಂದಿದ್ದಾರೆ ಎನ್ನಲಾಗುತ್ತಿದೆ. ಇದರ ಹಿಂದೆ ಕೆಲವು ಕಾರಣಗಳು ಕೂಡ ಇವೆ. ಯಶಸ್ವಿ ಜೈಸ್ವಾಲ್ ಮುಂಬೈ ಇಂಡಿಯನ್ಸ್ ತಂಡದ ಭಾಗವಾಗಬಹುದು ಅಥವಾ ಇನ್ನೊಂದ್ಯಾವುದರೇ ಫ್ರಾಂಚೈಸಿಯಲ್ಲೂ ಭಾಗವಾಗಿ ಅವರು ಪ್ರಮುಖ ಸ್ಥಾನವನ್ನು ಪಡೆಯಬಹುದು. ಈ IPLನಲ್ಲಿ ಜೈಸ್ವಾಲ್ ಕೂಡ ಉತ್ತಮ ರನ್ಗಳನ್ನು ಗಳಿಸಿದ್ದರು. ಆದರೆ ಚರ್ಚೆಯಲ್ಲಿ ಕೇಂದ್ರ ಬಿಂದು ಯಾವಾಗಲೂ ವೈಭವ್ ಸೂರ್ಯವಂಶಿದೇ ಆಗಿರುತ್ತದೆ. ರಾಜಸ್ಥಾನ್ ರಾಯಲ್ಸ್ ಪರ ಓಪನಿಂಗ್ನಲ್ಲಿ ಇಬ್ಬರು ಉತ್ತಮ ಪ್ರದರ್ಶನ ನೀಡುತ್ತಿದ್ದರು. ಸೂರ್ಯವಂಶಿ ಆಕ್ರಮಣಕಾರಿ ಬ್ಯಾಟಿಂಗ್ ಮತ್ತು ಬೌಂಡರಿ ಸಿಕ್ಸರ್ ಮಳೆ ಹೆಚ್ಚು ಗಮನ ಸೆಳೆಯಿತು. ಕೆಲವು ವೀಕ್ಷಕರ ಪ್ರಕಾರ ಹಾಗೂ ಕಮೆಂಟೇಟರ್ಗಳ ಪ್ರಕಾರ ಜೈಸ್ವಾಲ್ ಚೆನ್ನಾಗಿ ಬ್ಯಾಟಿಂಗ್ ಮಾಡುತ್ತಿದ್ದಾರೆ, ಆದರೆ ಜನರು ಹೆಚ್ಚು ಮಾತನಾಡುತ್ತಿರುವುದು ವೈಭವ್ ಬಗ್ಗೆ ಎಂದು ಅಭಿಪ್ರಾಯಪಟ್ಟಿದ್ದರು. ಈ ಹಿನ್ನೆಲೆಯಲ್ಲಿ ನಾನು ಹಲವು ವರ್ಷಗಳಿಂದ ರಾಜಸ್ಥಾನ್ ರಾಯಲ್ಸ್ ಜೊತೆ ಇದ್ದೇನೆ, ಆದರೆ ಈಗ ಹೊಸ ಆಟಗಾರನೊಬ್ಬ ಬಂದ ನಂತರ ನನ್ನ ಬಗ್ಗೆ ಮಾತಾಡುವುದನ್ನೇ ಕಡಿಮೆಯಾಗಿದೆ. ಹೀಗಾಗಿ ಬೇರೆ ತಂಡಕ್ಕೆ ಹೋದರೆ ನನಗೆ ಹೆಚ್ಚು ಗಮನ ಸಿಗಬಹುದು ಎಂಬ ಆಲೋಚನೆ ಜೈಸ್ವಾಲ್ಗೆ ಇರಬಹುದು ಎಂದು ಕೆಲವರು ಊಹಿಸುತ್ತಿದ್ದಾರೆ. ಮುಂಬೈ ಇಂಡಿಯನ್ಸ್ಗೆ ಹೋದರೆ ಅವರು ಬಹುಶಃ ಓಪನರ್ ಆಗಿ ಆಡಬಹುದು. ಅಲ್ಲದೆ ಅವರು ದೇಶೀಯ ಕ್ರಿಕೆಟ್ನಲ್ಲೂ ಮುಂಬೈ ಪರ ಆಡುತ್ತಾರೆ. ಮುಂಬೈ ಇಂಡಿಯನ್ಸ್ ಪರ ಉತ್ತಮ ಪ್ರದರ್ಶನ ನೀಡಿದ್ದರೆ ಅವರಿಗೆ ಇನ್ನಷ್ಟು ಜನಪ್ರಿಯತೆ ಮತ್ತು ಅವಕಾಶ ಸಿಗಬಹುದು ಎಂಬ ಅಭಿಪ್ರಾಯವೂ ಕೂಡ ಇದೆ. ಮುಂಬೈ ಇಂಡಿಯನ್ಸ್ನಲ್ಲಿ ರೋಹಿತ್ ಶರ್ಮಾ ಜೊತೆ ಓಪನಿಂಗ್ ಮಾಡುವ ಆಟಗಾರರಿಗೆ ಸಾಮಾನ್ಯವಾಗಿ ಹೆಚ್ಚಿನ ಗಮನ ಸಿಗುತ್ತದೆ ಎಂಬ ಮಾತು ಕೂಡ ಕೇಳಿಬರುತ್ತದೆ. ಜೈಸ್ವಾಲ್ ಇಲ್ಲಿ ರನ್ ಗಳಿಸಿದರೆ 2027ರ ವಿಶ್ವಕಪ್ ಯೋಜನೆಯಲ್ಲೂ ಕೂಡ ತಮ್ಮ ಸ್ಥಾನವನ್ನು ಮತ್ತಷ್ಟು ಬಲಿಸಿಕೊಳ್ಳಬಹುದು ಎಂದು ತಿಳಿಸುತ್ತಿದ್ದಾರೆ. ಅವರನ್ನು ಭಾರತದ ತಂಡದ ಭವಿಷ್ಯ